ಮೈಸೂರಿನ ಮನೆ ಮಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಕಾಟೇರ ಸಿನಿಮಾ ಯಶಸ್ಸನ್ನು ಕಾಣ್ತಾ ಇದೆ. ಹಾಗೂ ಇರುವಂಥ ಅಭಿಮಾನಿಗಳು ಕೂಡ ಏನು ಮುಂಜಾನೆಯಿಂದಲೇ ಈ ಒಂದು ಸಿನಿಮಾವನ್ನು ನೋಡೋದಕ್ಕೆ, ದರ್ಶನ್ ಅವರ ವಿಭಿನ್ನ ಅಭಿನಯವನ್ನು ನೋಡೋದಕ್ಕೆ ಬಂದಿದ್ದಾರೆ. ಅಭಿಮಾನಿಗಳು ಏನಂತಾರೆ ನೋಡೋಣ ಬನ್ನಿ. ಮೂವಿ ಮಾತ್ರ ಎಕ್ಸಲೆಂಟ್. ಯಾಕಂತಂದರೆ ಪ್ರತಿಯೊಂದು ಮೇಕಿಂಗ್ ವರ್ಕ್ ಆಗಿರ್ಬೋದು, ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಮತ್ತು ಸಬ್ಜೆಕ್ಟ್ ಏನು ತಗೊಂಡಿದ್ದಾರೆ ಸೂಪರಾಗಿದೆ. ಇಂಥ ಸಬ್ಜೆಕ್ಟ್ನ ಮಾಡಲಿಕ್ಕೂ ಒಂದು ಧೈರ್ಯ ಬೇಕು. ಆ ಎದೆ ಗುಂಡುಗಾರಿಕೆ ಇರೋದು ದರ್ಶನ್ ಬಾಸ್ ಒಬ್ರಿಗೇನೆ. ಯಾಕಂತಂದರೆ ಯಾವುದೇ ಸಬ್ಜೆಕ್ಟ್ನ ಬಿಲ್ಡಪ್ ಇರೋ ಸಬ್ಜೆಕ್ಟ್ನ ಯಾರು ಬೇಕಾದರೂ ಮಾಡ್ಬೋದು. ಆದರೆ ನೋಡಿ, ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೋರಾಡ್ತಾನಲ್ಲ ಅವನು ಯೋಧ ಅಲ್ಲ, ಆದರೆ ಒಂದು ಸತ್ಯ ಘಟನೆಗೋಸ್ಕರ, ಆ ಒಂದು ಎದೆಗಾರಿಕೆಗೋಸ್ಕರ ಹೋರಾಡ್ತಾನಲ್ಲ, ಆ ಒಂದು ಸತ್ಯಕ್ಕೋಸ್ಕರ ಹೋರಾಡೋನೇ ನಿಜವಾದ ಯೋಧ. ಅಂಥ ಯೋಧನ ಲಿಸ್ಟ್ಗೆ ನಮ್ಮ ಡಿ ಬಾಸ್ನ ನಾನು ಸೇರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಜೈ ಡಿ ಬಾಸ್ ಸರ್. ತುಂಬ ಚೆನ್ನಾಗಿದೆ. ಸಮಾಜಕ್ಕೆ, ಒಂದು ದೇಶಕ್ಕೆ ಒಂದು ಮೆಸೇಜ್ ಇದು. ತುಂಬ ಚೆನ್ನಾಗಿದೆ. ಒಂದು ಜಾತಿಗಳು ಏನು ಇದು ಮಾಡ್ತಾಯಿದ್ರು ಅದ್ರ ವಿರುದ್ಧ ಹೋರಾಟ ಮಾಡಿದರೆ ತುಂಬ ಸೂಪರ್ ಆಗಿದೆ. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿ ಇಷ್ಟ ಆಯಿತು. ಹಳೆದೆಲ್ಲ ನೆನಪರಿಸ್ತಿದ್ದಾರೆ ಬಾಸು. ಯಾವುದೋ ಜಾತಿ ಅನ್ನೋದೆಲ್ಲ ಇಲ್ಲ ಮನುಷ್ಯತ್ವ ಅನ್ನೋದು ಅಷ್ಟೇ ಬೆಲೆ ಕೊಡಬೇಕು ಅನ್ನೋದು ಬಾಸ್ ತಿಳಿಸಿದ್ದಾರೆ. ಪ್ರಪಂಚದಾದ್ಯಂತ ಈ ಕಾಟೇರ ಫಿಲಮ್ ಅನ್ನೋದು ರಿಲೀಸ್ ಆಗೈತೆ. ಅದು ನಮ್ಮ ಬಾಸ್ ನೋಡಿ ಹುಡ್ಕೊಳ್ಳೋಂಥ ಏಟರ್ಸ್ಗಳಿಗೆ ಅತಿ ಹೆಚ್ಚು ಪ್ರೇರಣೆ ಆಯ್ತದೆ ಫಿಲಮ್. ಬಾಕ್ಸ್ ಆಫೀಸ್ ಸುಲ್ತಾನ ಯಾರು ಅಂತ ಇಂಡಸ್ಟ್ರಿ ಎಲ್ರಿಗೂ ಗೊತ್ತು. ಇಡೀ ಕರ್ನಾಟಕಕ್ಕೆ ಬಾಕ್ಸ್ ಆಫೀಸ್ ಸುಲ್ತಾನ ಡಿ ಬಾಸ್ ಒಬ್ಬರೇ. ಗೌರ್ಮೆಂಟ್ ಬಸ್ಸಲ್ಲಿ ಕೊಡ್ತಾರೆ ಫ್ರೀ ಪಾಸು, ನೀನಿನ್ನೂ ಹಾಲು ಕುಡಿಯೋ ಕೂಸು, ಇಂಡಸ್ಟ್ರಿಗೆ ಒಬ್ಬರೇ ಬಾಸು, ಅವರೇ ನಮ್ಮ ಡಿ ಬಾಸ್. ಕ್ಯಾಸ್ಟಿಸಮ್ ಮೂವಿನ ಯಾರು ಮಾಡಬಾರ್ದು, ಕ್ಯಾಸ್ಟಿಸಮ್ ಮಾಡಬಾರ್ದು ಅನ್ನೋ ತೋರಿಸಿದ್ದಾರೆ ಮೂವಿ. ನಿಜವಾಗ್ಲೂ ಒಂದು ಮೆಸೇಜ್ ಇದೆ. ಎಲ್ಲರೂ ಮಾಸ್ ಫಿಲಮ್ ತೆಗಿಯಕ್ಕೆ ಹೋಗ್ತಾರೆ. ನಮ್ಮ ಬಾಸ್ ಇನ್ನೂ ಮಾಸ್ ಆಗಿ ತೆಗೆದಿದ್ದಾರೆ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಮೂವಿ ತುಂಬ ಚೆನ್ನಾಗಿದೆ. ಅಶ್ರು ಸನೆಗೆ ಒಂದು ಬೆಲೆ, ಗೌರವ ಕೊಟ್ಟಿದ್ದಾರೆ. ರೈತರಿಗೆ ಬೆಲೆ ಕೊಟ್ಟಿದ್ದಾರೆ. ಎಲ್ಲರೂ ಗೌರವ ಕೊಡಬೇಕು. ರೈತರಿಗೆ ಜಯವಾಗಲಿ. ದರ್ಶನ್ನ ಇಷ್ಟು ದಿನ ಎಲ್ಲರೂ ಮೂವಿನ ಸ್ಟೋರಿನ ಅದು ಸೆಲೆಕ್ಟ್ ಮಾಡ್ತಾರೆ, ಇಷ್ಟು ಸೆಲೆಕ್ಟ್ ಮಾಡ್ತಾರೆ ಅಂತ ಇದ್ದಾರೆ. ಈ ಮೂವಿ ನೋಡಿ ಯಾವ ಸ್ಟೋರಿ ಸೆಲೆಕ್ಟ್ ಮಾಡ್ತಾರೆ ದರ್ಶನ್ ಅವರು ಅನ್ನೋದನ್ನ ತೋರಿಸಿ ನೀವು. ಸೂಪರ್ ಆಗಿದೆ, ಚೆನ್ನಾಗಿದೆ ಸಿನಿಮಾ. ಚೆನ್ನಾಗಿದೆ ಸರ್, ಚೆನ್ನಾಗಿ ತೋರಿಸ್ತಾರೆ ರೈತರ ಬಗ್ಗೆ. ಸೂಪರ್ ಬೈ ಸೂಪರ್ ಮೂವಿ. ಬಂಡವಾಳ ಹಾಕಿದ್ ಬದುಕೋದ 500 ಡೇಸ್ ಪಕ್ಕಾ. ಸೂಪರ್ ಮೂವಿ, ಪಕ್ಕ. ತುಂಬ ಚೆನ್ನಾಗಿದೆ ಸರ್, ನೋಡ್ಬೇಕು ಎಲ್ಲರೂ. ರೈತರು ನೋಡ್ಬೇಕು. ಸೂಪರ್. ರೈತರ ಬಗ್ಗೆ ಚೆನ್ನಾಗಿ ತೆಗೆದಿದ್ದಾರೆ. ಒಂದು ಗುಡ್ ಮೆಸೇಜ್ ಆಗಿದೆ ಸರ್, ಸಕ್ಕತ್ತಾಗಿ ಚೆನ್ನಾಗಿದೆ ಸರ್. ಸೂಪರ್ ಮೂವಿ, ಸೂಪರ್ ಅಣ್ಣ ಫಿಲಮ್ ಚೆನ್ನಾಗಿತ್ತು. ಸೂಪರ್ ಸರ್. ಕಾಟೇರ ತುಂಬ ಚೆನ್ನಾಗಿದೆ. ಡಿ ಬಾಸ್ ಅವ್ರ ಆ್ಯಕ್ಟಿಂಗು ಸಕ್ಕತ್ತಾಗಿದೆ. 100 ಡೇಸ್ ಗ್ಯಾರಂಟಿ. ಸೂಪರ್ ಆಗಿದೆ ಸರ್. 100 ಡೇಸ್ ಓಡುತ್ತೆ. ಸೂಪರ್. ಡಿಫ್ರೆಂಟ್ ಲುಕ್ಕಲ್ಲಿ ವಯಸ್ಸಾದಂಗೆ ಕಾಣೋದು ಏನಂತ ಅದು ನೋಡೋಕ್ಕೆ ಒಂದು ಆ್ಯಕ್ಚುಲಿ ನಮಗೆ ಒಂಥರ ಮುಜುಗರ ಅಂತಾರ, ಅದು ಅವರೇ ಅಂತಲೇ ಗೊತ್ತಾಗಲ್ಲ. ಇದಿಷ್ಟು ಕಾಟೇರ ಸಿನಿಮಾದ ರಿಯಾಕ್ಷನ್ ಆಗಿರ್ತಕ್ಕಂಥದ್ದು. ಸಾಂಸ್ಕೃತಿಕ ಮೈಸೂರಿನ ಅಭಿಮಾನಿಗಳು ಸಂಪೂರ್ಣವಾದಂಥ ಸಾಥ್ ಕೊಟ್ಟಿದ್ದಾರೆ ಹಾಗೂ ಸಾಕಷ್ಟು ಸಕ್ಸಸ್ ಅನ್ನು ಕಂಡಿದೆ ಅಂತಲೇ ಹೇಳ್ಬೋದು. ಕ್ಯಾಮರಾಮನ್ ಸತೀಶ್ ಜೊತೆ ಯಶಸ್ 30 ನ್ಯೂಸ್ ಕನ್ನಡ, ಮೈಸೂರು.